ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲರೂ ಸೌಖ್ಯರಾಗಿದ್ದೀರಿ ಅಂತ ಭಾವಿಸ್ತೀನಿ. ಇನ್ನೊಂದು ಹೊಸ ದಿನ ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಇವತ್ತು ನಾನು ಸ್ಪೆಷಲ್ ಆಗಿರುವಂತಹ ಮತ್ತೊಂದು ವೆಜ್ ರೆಸಿಪಿಯನ್ನೇ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇದ್ದೀನಿ ಬಾಳೆ ಹೂವಿನ ಪಲ್ಯವನ್ನು. ತುಂಬಾ ಈಸಿಯಾಗಿ ಹಾಗೆಯೇ ತುಂಬಾ ಟೇಸ್ಟಿ ಹಾಗೂ ಹೆಲ್ದಿ ಆಗಿರುವಂಥ ಬಾಳೆ ಹೂವಿನ ಪಲ್ಯವನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಈ ಬಾಳೆ ಹೂವನ್ನು ನಾವು ತುಂಬ ಥರದಲ್ಲಿ ಯೂಸ್ ಮಾಡ್ತಾರೆ. ಅದನ್ನು ಫ್ರೈ ಮಾಡ್ಕೊಳ್ತಾರೆ, ಹಾಗೆಯೇ ಬೇರೆ ಬೇರೆ ಅದರ ಸಪ್ರೇಟ್ ರೆಸಿಪಿಯನ್ನು ಮಾಡ್ತಾರೆ. ಆದರೆ ನಾನು ಇವತ್ತು ಈ ಪಲ್ಯಕ್ಕೆ ಹಾಕಿ ಒಂದು ಸಿಂಪಲ್ ಆಗಿರುವಂತಹ ಹಾಗೆಯೇ ತುಂಬ ಟೇಸ್ಟಿ ಹೆಲ್ದಿ ಆಗಿರುವಂತಹ ಈ ಒಂದು ರೆಸಿಪಿಯನ್ನು ಇವತ್ತು ಮಾಡಿ ತೋರಿಸ್ಲಿಕ್ಕಿದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಬಾಳೆ ಹುಟ್ಟು ಅಥವಾ ಬಾಳೆ ಹೂವಿನ ದಳಗಳನ್ನು ನಾವು ಈ ರೀತಿ ತೆಗೆದುಕೊಳ್ಬೇಕು. ನೋಡ್ಬೋದು, ಈ ರೀತಿ ನಮಗೆ ಈ ಹೂಗಳೇನು ಸಿಗುತ್ತೆ ನೋಡಿ, ಇದನ್ನು ಸಹ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಇವತ್ತು. ಅದನ್ನು ಯಾವ ರೀತಿ ಬಳಸೋದು ನಾನು ನಿಮಗೆ ನಂತರ ತೋರಿಸ್ತೀನಿ. ಹಾಗೆ ಈ ಬಾಳೆ ಹುಟ್ಟಿನ ಹೊರಗಡೆ ಇರುವಂಥ ಈ ದಳಗಳನ್ನು ತೆಗಿತಾ ನಮಗೆ ಬಿಳಿ ಒಳಗಿನ ಭಾಗ ಈ ರೀತಿ ಸಿಗಬೇಕು. ಇದು ತುಂಬ ತೆಳುವಾಗಿರುತ್ತೆ, ಹಾಗೆಯೇ ತಿನ್ನಲಿಕ್ಕೆ ಕೂಡ ಇದು ಚೆನ್ನಾಗಿ ಆಗುತ್ತೆ. ಹಾಗಾಗಿ ಇದನ್ನು ನಾವು ತುಂಬ ಚಿಕ್ಕ ತುಂಡುಗಳಾಗಿ ಈ ರೀತಿ ನೋಡಿ ನಾವು ತುಂಡುಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ಪದಾರ್ಥಕ್ಕೆ. ಆಗ ಮಾತ್ರ ಇದು ಬೇಗ ಬೇಯುತ್ತೆ ಕೂಡ. ಹಾಗೆಯೇ ಇದನ್ನು ಕಟ್ ಮಾಡೋದ ರೀತಿ ಕೂಡ ಇದೇ ರೀತಿ ತುಂಬ ಚಿಕ್ಕದಾಗಿ ನಾವು ಇದನ್ನು ನುರಿದುಕೊಳ್ಬೇಕು. ಬಾಳೆ ಹುಟ್ಟನ್ನು ಕತ್ತರಿಸಿದ ತಕ್ಷಣ ನೀವು ನಿಂಬೆ ರಸ ಹಾಕಿರುವಂಥ ನೀರಲ್ಲಿ ಅಥವಾ ನೀರಲ್ಲಿ ಡೈರೆಕ್ಟಾಗಿ ಹಾಕಿಟ್ರೆ ಅದರ ಕಹಿ ಅಂಶ ಏನಿರುತ್ತೆ ನೋಡಿ ಅದು ಹೋಗುತ್ತೆ. ಇವನ್ ನೀವು ಕತ್ತರಿಸುವಂಥ ಸಮಯದಲ್ಲಿ ಕೈ ಎಲ್ಲ ಕಪ್ಪಾಗುತ್ತೆ ಅಂತೇಳಿ ಹೇಳೋದಾದರೆ ನೀವು ನಿಮ್ಮ ಕೈಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಅಥವಾ ತೆಂಗಿನ ಎಣ್ಣೆಯನ್ನು ಹಾಕಿದರೂ ಕೂಡ ನಿಮಗೆ ಕಪ್ಪಾಗೋದಿಲ್ಲ. ಹಾಗೆ ಇಲ್ಲಿ ನಾನು ಹೂವು ಅಂತ ಹೇಳಿದೆ ನೋಡಿ, ಬಾಳೆ ಹೂವನ್ನು ನೋಡಿ ನಾವು ಈ ರೀತಿ ಅದರಲ್ಲಿ ಒಂದು ಪ್ಲಾಸ್ಟಿಕ್ ಅಂಶ ಥರ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ ಅದು ನೋಡುವಾಗ. ಅದನ್ನು ತೆಗಿಬೇಕು. ಹಾಗೆಯೇ ನೋಡಿ ಇಲ್ಲಿ ಒಂದು ಬಲ್ಬ್ ಥರ ಇರುತ್ತೆ, ಸೊ ಅದನ್ನು ಕೂಡ ನಾವು ತೆಗಿಬೇಕು. ಎರಡನ್ನು ತೆಗೆದು ನಾವು ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಇದನ್ನು ಯಾಕೆ ತೆಗೆಯೋದು ಅಂತ ಹೇಳಿದರೆ ಸ್ವಲ್ಪ ಜೀರ್ಣಕ್ರಿಯೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ, ಡೈಜೆಷನ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಮಾಡುತ್ತೆ ಅಂಥೇಳಿ ನಾವು ಅದನ್ನು ತೆಗೆಯುವಂಥದ್ದು. ನಂತರ ನೋಡಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಎರಡನ್ನು ಕೂಡ ಇಲ್ಲಿ ಸಪ್ರೇಟಾಗಿ ಇಟ್ಟಿದ್ದೀನಿ. ಹಾಗೆ ಬಾಳೆ ಹೂವನ್ನು ಕೂಡ ಸಪೂರವಾಗಿ ಕತ್ತರಿಸಿಬಿಟ್ಟು ನಾನು ಏನು ಇಲ್ಲಿ ಬಾಳೆ ಹುಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದು ನೋಡಿ, ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈ ರೀತಿ. ಇದನ್ನು ಇವಾಗ ನಾನು ನೀರಲ್ಲಿ ನೆನೆ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು. ನೀವು ಬೇಕಾದರೆ ಇದಕ್ಕೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ನಿಂಬೆ ಹಣ್ಣಿನ ರಸವನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಇಡ್ಬೋದು. ಇವಾಗ ನಾನು ಈ ನುರಿದಿಟ್ಟಂತಹ ಈ ಬಾಳೆ ಹುಟ್ಟೆ ಏನಿದೆ ನೋಡಿ, ಅದನ್ನು ನಾನು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಒಂದು 5 ನಿಮಿಷ ತನಕ ನಾನು ಬೇಯಿಸ್ತೀನಿ. ಈ ರೀತಿ ಎಲ್ಲವನ್ನು ನಾನು ನೋಡಿ ಈ ರೀತಿ ಬಿಸಿ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ನಾನು ಇದೇ ಸಮಯದಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ನಂತರ ಒಂದು 5 ನಿಮಿಷ ತನಕ ನಾನು ಇದನ್ನು ಬೇಯಿಸ್ಬಿಟ್ಟು ಚೆನ್ನಾಗಿ ಇದನ್ನು ನಾನು ಸ್ಟ್ರೈನರಲ್ಲಿ ಡ್ರೈನ್ ಮಾಡಲಿಕ್ಕೆ ಇಡ್ತೀನಿ. ಇವತ್ತು ನಾನು 2 ಥರದಲ್ಲಿ ಬಾಳೆ ಹೂವಿನ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಬಿಸಿ ಮಾಡಲಿಕ್ಕೆ ಈ ಒಂದು ಮಣ್ಣಿನ ಪಾತ್ರೆನ ಇಟ್ಟಿದ್ದೀನಿ. ಅದಕ್ಕೆ 1-2 ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಸಾಸಿವೆಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಉದ್ದಿನ ಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಈ ಒಂದು ಒಗ್ಗರಣೆ ರೀತಿಯೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಕರಿಬೇವಿನ ಸೊಪ್ಪನ್ನು ಹಾಕಿ ನಾವು 1-2 ನಿಮಿಷ ಈ ರೀತಿ ಫ್ರೈ ಮಾಡಿ ಆದ ನಂತರ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ 6 ಎಸಳಷ್ಟು ಬೆಳ್ಳುಳ್ಳಿಯನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. 2 ಹಸಿಮೆಣಸು ಹಾಗೆಯೇ 1 ಚಿಕ್ಕ ತುಂಡು ಶುಂಠಿಯನ್ನು ನಾನು ಸಪೂರವಾಗಿ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ದೊಡ್ಡ ಸೈಜಿದ್ದು ಈರುಳ್ಳಿಯನ್ನು ಕೂಡ ನಾನು ಈ ರೀತಿ ಚಾಪ್ ಮಾಡಿಬಿಟ್ಟು ಇದೇ ಒಗ್ಗರಣೆಗೆ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಈ ರೀತಿ ಸ್ವಲ್ಪ ಹೊತ್ತು 1-2-3 ನಿಮಿಷ ಫ್ರೈ ಮಾಡಿ ಆದ ನಂತರ ನಾನು ಈ ಬಾಳೆ ಹೂವನ್ನು ಸೋಸಿ ಇಟ್ಟಿದ್ದೆ ನೋಡಿ, ನೀರೆಲ್ಲ ಡ್ರೈನ್ ಆಗಲಿಕ್ಕೆ. ಸೊ ಆ ಒಂದು ಬಾಳೆ ಹೂವನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡ್ಬೋದು, ಪ್ರತಿಯೊಂದು ಏನು ನಾವು ಒಗ್ಗರಣೆ ಕೊಟ್ಟಿದ್ದೀವಿ ನೋಡಿ, ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಇಲ್ಲಿ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಸಣ್ಣ ತುಂಡು ಇಲ್ಲಿ ಬೆಲ್ಲವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹುಳಿ ಆಗುವಂಥ ಅನುಭವ ಆಗ್ಬೋದು. ಹಾಗಾಗಿ 1 ಟೀ ಸ್ಪೂನಷ್ಟು ಸ್ವಲ್ಪನೇ ನಿಂಬೆ ಹಣ್ಣಿನ ರಸವನ್ನು ಆ್ಯಡ್ ಮಾಡಿದರೆ ಸಾಕು. ಇದನ್ನು ಇವಾಗ ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು 7-8 ನಿಮಿಷ ತನಕ ಇದನ್ನು ಇದೇ ರೀತಿ ಬೇಯಿಸ್ಕೊಳ್ತೀನಿ.
ಸೊ ಇದನ್ನು ಆಲ್ರೆಡಿ ನಾವು ಬಾಯ್ಲ್ ಮಾಡಿದ್ದೀವಿ, ಹಾಗಾಗಿ ಜಾಸ್ತಿ ಹೊತ್ತು ಇದನ್ನು ಇಡಬೇಕಂತೇಳಿ ಅವಶ್ಯಕತೆ ಇಲ್ಲ. ಇವಾಗ ಇದಕ್ಕೆ ಮುಚ್ಚಳವನ್ನು ಹಾಕಿ ನಾನು ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ತೀನಿ. ನೀವು ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ನೋಡ್ಕೊಳ್ತಾ ಇರಿ ಎಷ್ಟೊತ್ತಿಗೆ ಇದು ಬೇಯುತ್ತೆ ಅಂತೇಳಿ. ಅದಾದ ನಂತರ ನೋಡ್ಬೋದು ಇಲ್ಲಿ ಇವಾಗ ನಮ್ಮದು ಈ ಬಾಳೆ ಹೂವಿನಿದೆ ನೋಡಿ, ಅದು ಬೇಯ್ತಾ ಬಂದಿದೆ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ತೆಂಗಿನಕಾಯಿ ತುರಿಯನ್ನು ಹಾಕೋದ್ರಿಂದ ಇನ್ನೂ ಸಹ ಇದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಹಾಗೂ ಹೆಲ್ದಿ ಆಗಿರುವಂಥ ಬಾಳೆ ಹೂವಿನ ಒಂದು ರೀತಿಯಾದಂಥ ರೆಸಿಪಿ ಇಲ್ಲಿ ರೆಡಿಯಾಗಿದೆ. ಇನ್ನೊಂದು ರೆಸಿಪಿಯನ್ನು ಇಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ರೆಸಿಪಿ ಸಹ ತುಂಬ ಈಸಿ. ಇದಕ್ಕೆ ಕೂಡ ನಾನು 2 ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಕೂಡ ನಾನು 1 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಾಸಿವೆಯನ್ನು ಹಾಕಿ ಆದ ನಂತರ 5 ರಿಂದ 6 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಬಫತ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬಫತ್ ಪೌಡರನ್ನು ಹಾಕಿದ ತಕ್ಷಣ ನಾನಿಲ್ಲಿ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಹೊತ್ತು ಫ್ರೈ ಮಾಡಬಾರ್ದು. ಬಫತ್ ಪೌಡರ್ ಏನಿದೆ ನೋಡಿ, ಅದು ಬೇಗ ಅಡಿತಾಗುತ್ತೆ, ಹಾಗಾಗಿ ಅದನ್ನು ಕರಗಿಸ್ಲಿಕ್ಕೆ ಬಿಡಬಾರ್ದು. ನಂತರ ಒಂದು ಸಣ್ಣ ತುಂಡು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ಎಷ್ಟು ಬೇಕು ನೋಡಿ ನಮಗೆ ಅದಕ್ಕೆ ಅನುಗುಣವಾಗಿ ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಇದನ್ನು ಮಿಕ್ಸ್ ಮಾಡಿ ಬಿಟ್ಟು ನಾವು ಆಲ್ರೆಡಿ ಸೋಸಿ ಇಟ್ಟಿರುವಂತಹ ಈ ಒಂದು ಬಾಳೆ ಹೂವು ಏನಿದೆ ನೋಡಿ, ಅದನ್ನು ಕೂಡ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದು ಇವಾಗ ನಮಗೆ ಬೇಯಿಸ್ಲಿಕ್ಕಿದೆ. ಸೊ ಇದನ್ನು ಕೂಡ ನಾವು ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಬೇಯಲಿಕ್ಕೆ ಇಡಬೇಕು. ಸೊಮ್ಮೆ ಇದು ಒಳ್ಳೆ ಮಾಡಿ ಬೆಂದಾದ ನಂತರ ನಾನು ಸೇರಿಸ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು ಹುಳಿಯ ರಸವನ್ನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿ ನಾನು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಮಾಡಲಿಕ್ಕಿರುವಂಥದ್ದು ಈಸಿಯಾಗಿರುವಂಥ ರೆಸಿಪಿ ಎರಡೂ ಕೂಡ, ಆದರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ತುಂಬಾ ಚೆನ್ನಾಗಿ ಆಗುತ್ತೆ ಎರಡೂ ರೆಸಿಪಿ ಕೂಡ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಕೂಡ ಇಷ್ಟ ಆಗ್ಬೋದು. ಹಾಗೆಯೇ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇದರ ಏನು ಪ್ರಯೋಜನಗಳೇನಿದೆ ನೋಡಿ, ಬಾಳೆ ಹೂವಿತ್ತು ಆಲ್ರೆಡಿ ನನ್ನ ಈ ಒಂದು ಚಟ್ನಿ ಒಂದು ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೆ, ಅದರಲ್ಲಿ ನಾನು ಶೇರ್ ಮಾಡಿದ್ದೀನಿ. ತುಂಬ ಅಂತೇಳಿದರೆ ತುಂಬ ಇದರಲ್ಲಿ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್ ಇದೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ವಾರದಲ್ಲಿ 1 ದಿನ ಆದರೂ ಇದನ್ನು ನಾವು ಆಹಾರದ ಮೂಲಕ ಸೇವಿಸುವಂಥ ಪ್ರಯತ್ನವನ್ನು ಮಾಡುವ. ಹಾಗೆಯೇ ತುಂಬ ಕೂಡ ಟೇಸ್ಟಿಯಾಗಿ ಸಹ ಇರುತ್ತೆ. ನಿಂಬೆ ಸುಕ್ಕ ಮನೆಯಲ್ಲಿ ಇದ್ರೆ ಹಾಳು ಮಾಡಬೇಡಿ, ಈ ಥರ ಎಲ್ಲ ಉಪಯೋಗ ಮಾಡಿ. ಆರೋಗ್ಯಕ್ಕೆ ಕೂಡ ಭಾರಿ ಒಳ್ಳೆಯದಂತೆ. ಸೂಪರ್ ಆಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪೀಸನ್ನೆಲ್ಲ ಅಂತ ಹೇಳ್ತಾ ಈ ಒಂದು ರೆಸಿಪಿ ವಿಡಿಯೋನ ಎಂಡ್ ಮಾಡೋಲ್ಲ. ಖಂಡಿತವಾಗ್ಲೂ ಲೈಕ್ ಕೊಡಿ, ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಚಟ್ನಿಯಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್.